ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತಿನ ವೀಕೆಂಡ್ ಹೆಂಗಿತ್ತು? ಸೊ ಕಿಚ್ಚ ಸುದೀಪ್ ಅವರು ಏನೇನೆಲ್ಲ ಮಾಡ್ತಾ ಇದ್ದಾರೆ? ಸೊ ನನಗೆ ನನಗೆ ಒಂದು ಡೌಟು, ನಿಮಗೂ ಆ ಥರ ಡೌಟ್ ಇದೆಯಾ ಗೊತ್ತಿಲ್ಲ. ಇದೇ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಮತ್ತು ಭವ್ಯ ಅವರನ್ನು, ಅಂದರೆ ಭವ್ಯ ಅವರು ಯಾವಾಗಲೂ ಹೇಳ್ತಾ ಇದ್ರು ನಮ್ಮ ಮಧ್ಯೆ ಏನಿಲ್ಲ, ನಮ್ಮ ಮಧ್ಯೆ ಏನಿಲ್ಲ ಅಂತ. ಇದೇ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಮತ್ತು ಭವ್ಯ ಅವರನ್ನು ಒಂದು ಮಾಡ್ತಾ ಇದ್ರು. ಅಂದರೆ ಹೋಗಿಬಿಡಿ, ನಮ್ಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಇದೇ ಕಿಚ್ಚ ಸುದೀಪ್ ಅವರು ಅವರನ್ನು ಮಿಂಗಲ್, ಅಂದರೆ ಸಿಂಗಲಿಂದ ಮಿಂಗಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು. ಎಲ್ಲೋ ಭವ್ಯ ಅವರು ತ್ರಿವಿಕ್ರಮ್ ಅವರ ಶ್ಯಾಡೋ ಆಗಿ, ಅಥವಾ ತ್ರಿವಿಕ್ರಮ್ ಅವರು ಭವ್ಯ ಅವರ ಶ್ಯಾಡೋ ಆಗಿ, ಅಂದರೆ ಒಬ್ಬರನ್ನ ಒಂದು ಹಚ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇದೇ ಸುದೀಪ್ ಅವರು ಅವರನ್ನು ಬೇರೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಎಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ಇವತ್ತಿನ ಹೋಸ್ಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇದಾಯಿತು. ಬಟ್ ರಜತ್ ಅವರಿಗೆ ಮಾತಾಡಲಿಕ್ಕೆ ಕಿಚ್ಚ ಸುದೀಪ್ ಅವರು ಎಲ್ಲೋ ಹಿಂದೇಟಾಗ್ತಾ ಇದ್ದಾರೆ ಅಂತ ನನಗನಿಸ್ತಾ ಇದೆ. ಸೊ ಹನುಮಂತು ಅವರಿಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ದು ಎಲ್ಲೋ ಅವರ ಮೈಂಡ್ ಆಫ್ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಹನುಮಂತು ಅವರು ನೋಡೋಕೆ ಮುಗ್ಧ, ಹೌದು, ಕಾಣೋಕ್ಕೂ ಮುಗ್ಧಂತರನೇ ಕಾಣ್ತಾರೆ, ಆದರೆ ಅಷ್ಟು ಮುಗ್ಧತೆ ಇಲ್ಲ ಅವ್ರ ಹತ್ರ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಅವರಿಗೆ ತಡಿತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಮಂಜು ಅವರಿಗೆ ಅವ್ರ ಬಗ್ಗೆ ಮಾತಾಡೋದನ್ನೇ ಬಿಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಕಿಚ್ಚ ಸುದೀಪ್ ಅವರು ಅಷ್ಟು ಹೇಳಿದರು, ಮನೆಯವರು ಬಂದು ಅಷ್ಟು ಹೇಳಿದರು, ಏನೋ ಅಪ್ಪ ಗೌತಮಿ ಅವ್ರು ಏನು ಲೈನ್ ಹೊಡಿತಾ ಇದ್ದಾರೆ ಏನೋ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಆ ರೀತಿಯೇ ಕಾಣ್ತಾ ಇದೆ. ಯಾವ ರೀತಿ ಒಂದು ಥರ್ಡ್ ಕ್ಲಾಸ್ ಫ್ರೆಂಡ್ಶಿಪ್ ಇದು ಅಂತ ಗೊತ್ತಿಲ್ಲ ನನಗೆ. ಫ್ರೆಂಡು ಅಂತ ಹೇಳಿಬಿಟ್ಟು ಫ್ರೆಂಡ್ ಆಟವನ್ನೇ ಹಾಳು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ನನಗನಿಸ್ತಾ ಇದೆ. ಸೊ ಪದೇ ಪದೇ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಪರ್ಸ್ನಲ್ ಆಗಿ ಅನಿಸ್ತಾ ಇದೆ. ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವರ ವಿಷಯದಲ್ಲಿ ತ್ರಿವಿಕ್ರಮ್ ಅವರನ್ನು ಒಂದು ರೀತಿಯ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಅಂತ ನನಗನಿಸ್ತಾ ಇದೆ. ಸೊ ಧನರಾಜ್ ಅವರು ಮತ್ತು ಹನುಮಂತು ಅವರ ವಿಷಯದಲ್ಲಿ ಧನರಾಜ್ ಅವರನ್ನ ಎಲ್ಲೋ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಕ್ಲಾಸ್ ತಗೊಂಡ್ರು ಅಂತ ನನಗನಿಸ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಎಲ್ಲವೂ ಆಟದ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರಾ? ಎಲ್ಲರೂ ಚೈತ್ರ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಾನು ಕೆಲವು ಸರಿ ಹೇಳಿದಾಗ ನನಗೆ ಕೆಲವೊಬ್ಬರು ತುಂಬ ಜನ ಹೇಳಿದರು, ನೀನೇನು ಚೈತ್ರಗೆ ಬಕೆಟ್ ಹಿಡಿತಾ ಇದೆಯಾ ಅಂತ. ಸೊ ಇಲ್ಲಿ ಇವಾಗ ಕಿಚ್ಚ ಸುದೀಪ್ ಅವರು ಕೇಳಿದರು. ಸೊ ನಿಮಗೆ ಅರ್ಥ ಆಯಿತು ಅಂತ ನನ್ನ ಅನಿಸಿಕೆ. ಸೊ ಕಿಚ್ಚ ಸುದೀಪ್ ಅವರು ಸೇಮ್ ಕ್ವಶನನ್ನು ಎಲ್ಲರ ಮುಂದೆನೂ ಕೇಳಿದರು. ಸೊ ಚೈತ್ರ ಕುಂದಾಪುರ ಅವರನ್ನು ತುಂಬ ಜನ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ನನಗೆ ಅನಿಸ್ತಾ ಇತ್ತು. ಅನಿಸಿದ್ದನ್ನು ನಾನು ಹೇಳಿದೆ. ಸೊ ಆವಾಗ ನನಗೆ ತುಂಬ ಜನ ಹೇಳಿದರು, ಚೈತ್ರ ಕುಂದಾಪುರ ಅವರನ್ನು ನಾನು ಟಾರ್ಗೆಟ್ ಮಾಡ್ತಾ ಇದ್ದೇನೆ, ಅಥವಾ ಅವರನ್ನು ನಾನು ಸೇವ್ ಮಾಡೋಕ್ಕೆ, ಅಂದರೆ ಅವರನ್ನು ನಾನು ಸಾಫ್ಟ್ ಕಾರ್ನರ್ ರೀತಿಯಲ್ಲಿ ತೋರಿಸ್ತಾ ಇದ್ದೇನೆ ಅಂತ. ಸೊ ಇವತ್ತು ಕಿಚ್ಚ ಸುದೀಪ್ ಅವರು ಸೇಮ್ ಕೇಳಿದರು. ಸೊ ಎಲ್ಲರ ಮನೆಯಿಂದನೂ ಬಂದು ಎಲ್ಲರಿಗೂ ಕೇಳಿದ ಕ್ವಶನಲ್ಲಿ ಮಂಜು ಅವರಿಗೆ ಮತ್ತು ತ್ರಿವಿಕ್ರಮ್, ಭವ್ಯ ಮತ್ತು ಗೌತಮಿ ಅವರ ವಿಟಿಯನ್ನು ಪ್ಲೇ ಮಾಡಿದರು. ಸೊ ಎಲ್ಲೋ ಒಂದು ಕಡೆ ಮಂಜು ಅವರು ಎರಡು ತಲೆಯ ಹಾವಿನ ಥರ ಆಡ್ತಾ ಇದ್ದಾರೆ, ಎರಡು ನಾಲಿಗೆ ರೀತಿಯ ಆಟ ಆಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಈ ರೀತಿಯ ಮಂಜು ಅವರನ್ನು ನಾನು ಕಂಡಿಲ್ಲ. ಯಾಕಂದರೆ ಮಂಜು ಅವರು ಟಾಪ್ 5 ಇರುವಂಥ ಕಂಟೆಸ್ಟೆಂಟ್ ಆಗಿದ್ದರು ನನ್ನ ಪ್ರಕಾರ. ಆದರೆ ಇವಾಗ ನಿಜವಾಗ್ಲೂ ಹೇಳ್ತಾನೆ, ನೆಕ್ಸ್ಟ್ ವೀಕ್ ಅವರು ಹೋದ್ರೂ ನಾನು ಆಶ್ಚರ್ಯ ಪಡಲ್ಲ. ಆ ರೀತಿ ಒಂದು ಕೆಟ್ಟ ಒಂದು ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದ್ದಾರೆ ಅಂತ ನನ್ನ ಲೆಕ್ಕದಲ್ಲಿ ನಾನು ಹೇಳ್ತೇನೆ. ಸೊ ಇಲ್ಲಿ ಮನಸ್ಸು ಒಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಫೋಟೋಗಳೆಲ್ಲ ಕಟ್ ಆಯಿತು. ಆ್ಯಕ್ಟಿವಿಟಿ ರೂಮಲ್ಲಿರುವಂಥ ಒಂದು ಗೇಮನ್ನು ಕಿಚ್ಚ ಸುದೀಪ್ ಅವರು ಆಟ ಆಡಿಸಿದ್ರು. ಸೊ ಇದರ ಪ್ರಕಾರನೇ ಹೋದರೆ ಇನ್ನು 3 ವಾರಗಳು ಎಲ್ಲವೂ ಚೇಂಜ್ ಆಗಲಿಕ್ಕೆ ಇದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಮಂಜು ಅವರು ಗೌತಮಿ ಅವರ ಹೆಸರು ತಗೊಂಡ್ರು, ಗೌತಮಿ ಅವರು ಮಂಜು ಅವರ ಹೆಸರು ತಗೊಂಡ್ರು, ಭವ್ಯ ಅವರು ತ್ರಿವಿಕ್ರಮ್ ಅವರ ಹೆಸರು ತಗೊಂಡ್ರು, ತ್ರಿವಿಕ್ರಮ್ ಅವರು ಭವ್ಯ ಅವರ ಹೆಸರು ತಗೊಂಡ್ರು. ಸೊ ಎಲ್ಲವೂ ಮೇ ಬಿ ನಾನು ಅಂದ್ಕೊಂಡಿದ್ದೆ ಈ ಥರನೇ ಆಗುತ್ತೆ. ಯಾಕಂದರೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ರು. ಸೊ ನೋಡಬೇಕು ಇನ್ನೇನಾಗುತ್ತೆ ಅಂತ. ಚೈತ್ರ ಕುಂದಾಪುರ ಅವರು ಒಂದು ಲಾಸ್ಟಲ್ಲಿ ಮಾತು ಹೇಳ್ತಾರೆ, ಮನೆಯವರು ಎಷ್ಟು ದಡ್ರು ಅಂತ ನನಗೆ ಇವಾಗ ಅರ್ಥ ಆಯಿತು. ಚೈತ್ರ ಕುಂದಾಪುರ ಅವರು ಎಷ್ಟು ಜಾಣರು ಅಂತಲೂ ಇವಾಗ ಅರ್ಥ ಆಯಿತು. ಯಾಕಂದರೆ ಚೈತ್ರ ಕುಂದಾಪುರ ಅವರು ಹೆಂಗೆ ಹೇಳಿದ್ರು ಅಂದರೆ, ಕಿಚ್ಚ ಸುದೀಪ್ ಅವರು ಎಲ್ಲರನ್ನ, ಅಂದರೆ ಎಲ್ಲವನ್ನೂ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಚೈತ್ರ ಅವರನ್ನ ಅಂತ ಹೇಳಿಬಿಟ್ಟು ಅವರು ಬೈದರು. ಸೊ ಇಲ್ಲಿ ಫೋಟೋ ಯಾರು ಕಟ್ ಮಾಡಿದ್ರು ಚೈತ್ರ ಅವರ ಅಂತ ಕೇಳಿದಾಗ, ಅಷ್ಟು ದಡ್ರು ಯಾರು ಇಲ್ಲ ಸರ್ ಅಂತ. ಅಂದರೆ ನೀವು ಇಷ್ಟು ಬೈದ ಮೇಲೂ ಯಾರು ನನ್ನ ಫೋಟೋ ಕಟ್ ಮಾಡಲ್ಲ ಅಂತ ರೀತಿಯಲ್ಲಿ ಹೇಳಿದ್ದು. ಇಲ್ಲಿ ಚೈತ್ರ ಕುಂದಾಪುರ ಅವರು ಊಟ ಮಾಡುವಾಗ ಹೇಳ್ತಾರೆ, ಅವರವರ ಫೋಟೋವನ್ನೇ ಕಟ್ ಮಾಡುವಷ್ಟು ದಡ್ರಲ್ಲ ಯಾರು ಅಂತ. ಸೊ ಹೆಂಗೆ ಹೇಳ್ತಾರೆ ಅಂದರೆ, ಇಲ್ಲಿ ಕೇಳಿಸ್ಕೊಳ್ತಿರೋ ನಾನು ರಜತ್ ಅವರಾದರೂ ಕ್ಯಾಚ್ ಮಾಡ್ತಾರೆ ಅಂತ ಅಂದ್ಕೊಂಡೆ, ರಜತ್ ಅವ್ರೂ ಫೈಲ್ ಆದರು. ಸೊ ಹೆಂಗೆ ಚೈತ್ರ ಅವರು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂದರೆ, ಮನೆಯವರಲ್ಲಿ ಅಂದರೆ ಇದ್ದವರು ಎಲ್ಲ ಜಾಣರು ಅಂತ ಅಂದ್ಕೊಂಡಿದ್ದೆ. ಇವರಷ್ಟು ದಡ್ರು ಯಾರೂ ಇಲ್ಲ.
ಸೊ ಕಿಚ್ಚ ಸುದೀಪ್ ಅವರು ಎಲ್ಲೋ ಒಂದು ಕಿವಿ ಮಾತು ಹೇಳಿದ್ದು ಮೇ ಬಿ 3 ವಾರ ಬಿಗ್ ಬಾಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 3 ವಾರದಲ್ಲಿ ಏನೇನಾಗುತ್ತೆ, ಮೇ ಬಿ ನಾವು ಅಂದ್ಕೊಂಡಿರದ ಒಬ್ಬ ವಿನ್ನರ್ ಆಗ್ಬೋದು ಈ ಬಿಗ್ ಬಾಸಲ್ಲಿ ಅಂತ ನನ್ನ ಅನಿಸಿಕೆ. ಸೊ ಏನೇ ಇರಲಿ, ನಾಳೆ ನೋಡೋಣ ಏನಾಗುತ್ತೆ ಅಂತ. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.